ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು HK ಅಭ್ಯರ್ಥಿಗಳಿಗೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಎಕ್ಸಾಮ್ ನಡೆದಿದೆ. ಈ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ನ ಪೇಪರ್ 1 ಅಂದರೆ GKಗೆ ಸಂಬಂಧಪಟ್ಟ ಪ್ರಶ್ನೆಗಳಿಗೆ ಕೀ ಆನ್ಸರ್ಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಫ್ರೆಂಡ್ಸ್, ನಾನು ಪೇಪರ್ ವರ್ಷನ್ ಕೋಡ್ ಬಿಗೆ ಆನ್ಸರ್ನ ಹೇಳ್ತಾ ಇದ್ದೀನಿ. ನಿಮ್ಮದು ಬೇರೆ ವರ್ಷನ್ ಕೋಡ್ ಆಗಿದ್ದರೆ ವಿಡಿಯೋನ ಪಾಸ್ ಮಾಡಿ ನಿಮ್ಮ ಆನ್ಸರ್ನ ನೋಡ್ಕೊಳ್ಳಿ. ಬನ್ನಿ ಕ್ವಶನ್ಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, 2020-25 ಕರ್ನಾಟಕ ಕೈಗಾರಿಕೆ ನೀತಿಯ ಪ್ರಕಾರ ಈ ಕೆಳಗಿನ ಯಾವ ವರ್ಗೀಕರಣ ಸರಿಯಾಗಿದೆ? ನೋಡಿ, ಹೊಸ ಕೈಗಾರಿಕೆ ನೀತಿಯು ಕೈಗಾರಿಕವಾಗಿ ಹಿಂದುಳಿದ ಪ್ರದೇಶಗಳೆಂದು ಪರಿಗಣಿಸಲಾದ ಪ್ರದೇಶಗಳನ್ನು ಅಭಿವೃದ್ಧಿಪಡಿಸಲು ಕರ್ನಾಟಕದ ಜಿಲ್ಲೆಗಳನ್ನು 4 ವಲಯಗಳಾಗಿ ಗುಂಪು ಮಾಡಲಾಗಿದೆ. ಅದರಲ್ಲಿ ವಲಯ 1 ಮತ್ತು 2 ಕೈಗಾರಿಕವಾಗಿ ಹಿಂದುಳಿದ ಜಿಲ್ಲೆಗಳು ಹಾಗೂ ವಲಯ 3 ಮತ್ತು 4 ಕೈಗಾರಿಕೆಯಲ್ಲಿ ಮುಂದುವರೆದ ಜಿಲ್ಲೆಗಳು. ಈ ರೀತಿ ವಿಂಗಡಣೆ ಮಾಡಲಾಗಿದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3. ನೆಕ್ಸ್ಟ್, ಎರಡನೇ ಪ್ರಶ್ನೆ, ಕರ್ನಾಟಕ ಯಶಸ್ವಿನಿ ಆರೋಗ್ಯ ವಿಮಾ ಯೋಜನೆ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 1, ರೈತರ ಸಹಕಾರಿ ಆರೋಗ್ಯ ರಕ್ಷಣಾ ಯೋಜನೆ. ಕರ್ನಾಟಕದಲ್ಲಿ ಬಹಳಷ್ಟು ರೈತರಿದ್ದಾರೆ. ಅವರ ಬಳಿ ಹೆಚ್ಚಿನ ಆದಾಯ ಇಲ್ಲದೇ ಇರುವ ಕಾರಣ ರೈತರು ಉತ್ತಮ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಪಡೆಯಲು ಸಾಧ್ಯವಿಲ್ಲ ಅಂತ ಕರ್ನಾಟಕ ಸರ್ಕಾರ ಯಶಸ್ವಿನಿ ಆರೋಗ್ಯ ವಿಮಾ ಯೋಜನೆಯನ್ನು ಜಾರಿಗೆ ತಂದಿದೆ. ನೆಕ್ಸ್ಟ್, ಮೂರನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದ ಒಳನಾಡಿನ ಅತ್ಯಂತ ಉದ್ದವಾದ ಜಲಮಾರ್ಗವಾಗಿದೆ? ಈ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ 3, ಭೀಮಾ. ಈ ಜಲಮಾರ್ಗವು 139 ಕಿಲೋಮೀಟರ್ ಉದ್ದದ ಜಲಮಾರ್ಗವನ್ನು ಹೊಂದಿದೆ. ನೆಕ್ಸ್ಟ್, ನಾಲ್ಕನೇ ಪ್ರಶ್ನೆ, ಕರ್ನಾಟಕದ ರಾಸಾಯನಿಕ ಮತ್ತು ಪೆಟ್ರೋಕೆಮಿಕಲ್ ಕೈಗಾರಿಕಾ ಹಬ್ ಎಲ್ಲಿದೆ? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 2, ಬೆಂಗಳೂರು. ನೆಕ್ಸ್ಟ್, ಐದನೇ ಪ್ರಶ್ನೆ, ನ್ಯಾಯಾಂಗ ವಿಮರ್ಶೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಆಪ್ಷನ್ಗಳನ್ನು ನೋಡಿ. ಆಪ್ಷನ್ ಎ, ಸಂವಿಧಾನಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ರಾಷ್ಟ್ರಪತಿಯವರಿಗೆ ಸಲಹೆ ನೀಡುವ ನ್ಯಾಯಾಂಗದ ಅಧಿಕಾರ. ಇದು ಸರಿಯಿದೆ. ನೆಕ್ಸ್ಟ್, ಆಪ್ಷನ್ ಬಿ, ಶಾಸಕಾಂಗವು ಅಂಗೀಕರಿಸಿದ ಕಾನೂನಿನ ಸಂವಿಧಾನಿಕತೆಯನ್ನು ಘೋಷಿಸುವ ನ್ಯಾಯಾಂಗದ ಅಧಿಕಾರ. ಇದು ಸರಿಯಿದೆ. ನೆಕ್ಸ್ಟ್, ಆಪ್ಷನ್ ಸಿ, ನ್ಯಾಯಾಲಯವು ತನ್ನ ತೀರ್ಪನ್ನು ಮರುಪರಿಶೀಲಿಸುವಂತೆ ಸೂಚಿಸುವ ಸಂಸತ್ತಿನ ಅಧಿಕಾರ. ಇದು ಸರಿಯಿದೆ. ನೆಕ್ಸ್ಟ್, ಆಪ್ಷನ್ ಡಿ, ಸಂವಿಧಾನದ ಮೂಲ ಲಕ್ಷಣಕ್ಕೆ ಧಕ್ಕೆ ತರುವ ತಿದ್ದುಪಡಿಗಳನ್ನು ರದ್ದುಗೊಳಿಸುವ ನ್ಯಾಯಾಂಗದ ಅಧಿಕಾರ. ಇದು ಕೂಡ ಸರಿಯಿದೆ. ಸೊ ಈ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ 2, ಎ, ಬಿ, ಸಿ ಮತ್ತು ಡಿ. ನೆಕ್ಸ್ಟ್, ಆರನೇ ಪ್ರಶ್ನೆ, 2019 ಪೌರತ್ವ ತಿದ್ದುಪಡಿ ಕಾಯ್ದೆ ಅನ್ವಯ 31 ಡಿಸೆಂಬರ್ 2014 ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಬಾಂಗ್ಲಾದೇಶದಿಂದ ಭಾರತಕ್ಕೆ ವಲಸೆ ಬಂದ ಈ ಕೆಳಕಂಡ ಧರ್ಮದವರಿಗೆ ಭಾರತೀಯ ನಾಗರಿಕತ್ವ ಪಡೆಯಲು ಅರ್ಜಿ ಸಲ್ಲಿಸುವ ಅವಕಾಶ ನೀಡಿದೆ. ಆಪ್ಷನ್ಗಳನ್ನು ನೋಡಿ. ಆಪ್ಷನ್ ಎ, ಹಿಂದೂಗಳು ಹಾಗೂ ಸಿಖ್ಖರು, ಇವರಿಗೆ ಅವಕಾಶ ನೀಡಿದೆ. ಆಪ್ಷನ್ ಬಿ, ಬೌದ್ಧರು ಹಾಗೂ ಜೈನರು, ಇವರಿಗೂ ಕೂಡ ಅವಕಾಶ ನೀಡಿದೆ. ಆಪ್ಷನ್ ಸಿ, ಪಾರ್ಸಿಗಳು ಹಾಗೂ ಕ್ರೈಸ್ತರು, ಇವರಿಗೂ ಕೂಡ ಅವಕಾಶವನ್ನು ನೀಡಿದೆ. ಆಪ್ಷನ್ ಡಿ, ಮುಸ್ಲಿಮರು, ಇವರಿಗೆ ಅವಕಾಶ ನೀಡಿಲ್ಲ. ಸೊ ಅದಕ್ಕೆ ಇಲ್ಲಿ ರೈಟ್ ಆನ್ಸರ್ ಆಪ್ಷನ್ 4, ಎ, ಬಿ ಮತ್ತು ಸಿ. ನೆಕ್ಸ್ಟ್, 7ನೇ ಪ್ರಶ್ನೆ, ಭಾರತ ಸರ್ವೋಚ್ಚ ನ್ಯಾಯಾಲಯದ ವ್ಯಾಖ್ಯಾನದನ್ವಯ ಈ ಕೆಳಕಂಡ ಹಕ್ಕುಗಳನ್ನು ಸಂವಿಧಾನದ 21ನೇ ಅನುಚ್ಛೇದದ ಅನ್ವಯ ಪಟ್ಟಿ ಮಾಡಲಾಗಿದೆ. ನೋಡಿ, ಎ, ಖಾಸಗಿ ಹಕ್ಕು, ಇದು ಪಟ್ಟಿ ಮಾಡಲಾಗಿದೆ. ಆಪ್ಷನ್ ಬಿ, ಘನತೆಯ ಕಾಪಾಡುವ ಹಕ್ಕು, ಇದನ್ನು ಕೂಡ ಪಟ್ಟಿ ಮಾಡಲಾಗಿದೆ. ಆಪ್ಷನ್ ಸಿ, ಮಾಹಿತಿ ಹಕ್ಕು, ಇದನ್ನು ಕೂಡ ಪಟ್ಟಿ ಮಾಡಲಾಗಿದೆ. ಆಪ್ಷನ್ ಡಿ, ರಕ್ಷಣೆ ಹಕ್ಕು, ಇದನ್ನು ಮಾಡಲಾಗಿಲ್ಲ. ಆಪ್ಷನ್ ಇ, ವೈದ್ಯಕೀಯ ನೆರವು ಪಡೆಯುವ ಹಕ್ಕು, ಇದನ್ನು ಕೂಡ ಮಾಡಲಾಗಿದೆ. ಸೊ ಇಲ್ಲಿ ಆಪ್ಷನ್ 3 ಸರಿಯಾದ ಉತ್ತರ, ಎ, ಬಿ, ಸಿ ಮತ್ತು ಇ. ನೆಕ್ಸ್ಟ್, 8ನೇ ಪ್ರಶ್ನೆ, ಭಾರತ ಸಂವಿಧಾನ ತಿದ್ದುಪಡಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಹೇಳಿಕೆ ಸರಿಯಾಗಿದೆ? ಆಪ್ಷನ್ಗಳನ್ನು ನೋಡಿ. ಆಪ್ಷನ್ ಎ, ಮಸೂದೆಯನ್ನು ಸಂಸತ್ತಿನ 2 ಸದನದಲ್ಲಿ ಎಲ್ಲಾದರೂ ಮಂಡಿಸಬಹುದು. ಇದು ಸರಿಯಿದೆ. ನೆಕ್ಸ್ಟ್, ಆಪ್ಷನ್ ಬಿ ನೋಡಿ, 2 ಸದನದ ನಡುವಿನ ಬಿಕ್ಕಟ್ಟನ್ನು ಪರಿಹರಿಸಲು ಜಂಟಿ ಸದನ ನಡೆಸುವಂತಿಲ್ಲ. ಇದು ಕೂಡ ಸರಿಯಿದೆ. ನೆಕ್ಸ್ಟ್, ಆಪ್ಷನ್ ಸಿ, ತಿದ್ದುಪಡಿ ಮಸೂದೆಗೆ ರಾಷ್ಟ್ರಪತಿಯವರ ಅಂಕಿತ ನೀಡತಕ್ಕದ್ದಾಗಿರುತ್ತದೆ. ಇದು ಕೂಡ ಸರಿಯಿದೆ. ಆಪ್ಷನ್ ಡಿ ನೋಡಿ, ಸಂವಿಧಾನದ ಯಾವುದೇ ಭಾಗದ ತಿದ್ದುಪಡಿಗೂ ರಾಜ್ಯ ಶಾಸಕಾಂಗದ ಒಪ್ಪಿಗೆ ಅಗತ್ಯ. ಇದು ತಪ್ಪಿದೆ. ಸೊ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 1, ಎ, ಬಿ ಮತ್ತು ಸಿ. ನೆಕ್ಸ್ಟ್, 9ನೇ ಪ್ರಶ್ನೆ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಪಟ್ಟಿ 1ರಲ್ಲಿದೆ. ಅವುಗಳ ಅನುಚ್ಛೇದ ಅನುಗುಣವಾಗಿ ಹೊಂದಿಸಿ ಬರೆಯಿರಿ. ಇಲ್ಲಿ ಪಟ್ಟಿ 1 ನೋಡಿ. ಎ, ಕೆಲಸದಲ್ಲಿ ನ್ಯಾಯಯುತ ಮತ್ತು ಮಾನವೀಯತೆ ಪರಿಸರ ಮತ್ತು ಮನುಸ್ಮೃತಿಯ ಪರಿಹಾರಗಳು.
ಇದಕ್ಕೆ ಅನುಚ್ಛೇದ 42. ನೆಕ್ಸ್ಟ್ ಬಿ, ಜನರ ಕಲ್ಯಾಣಕ್ಕಾಗಿ ನಿಂತಿರುವ ಸಾಮಾಜಿಕ ವ್ಯವಸ್ಥೆಯನ್ನು ಭದ್ರಪಡಿಸುವುದು. ಇದು 38ನೇ ಅನುಚ್ಛೇದ ಹೇಳುತ್ತೆ. ನೆಕ್ಸ್ಟ್ ಆಪ್ಷನ್ ಸಿ, ಪರಿಸರ ಸಂರಕ್ಷಣೆ ಮತ್ತು ಅರಣ್ಯ ಹಾಗೂ ವನ್ಯಜೀವಿಗಳ ರಕ್ಷಣೆ. 48 ಏನೇ ಅನುಚ್ಛೇದ ಇದ್ರ ಬಗ್ಗೆ ಹೇಳುತ್ತೆ. ನೆಕ್ಸ್ಟ್ ಆಪ್ಷನ್ ಡಿ, ಗ್ರಾಮ ಪಂಚಾಯತಿಗಳ ಸ್ಥಾಪನೆ. 40ನೇ ಅನುಚ್ಛೇದ ಇದ್ರ ಬಗ್ಗೆ ಹೇಳುತ್ತೆ. ಸೊ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 2, 2, 4, 1, 3. ನೆಕ್ಸ್ಟ್ 10ನೇ ಪ್ರಶ್ನೆ, ಈ ಕೆಳಗಿನ ನಿಯಂತ್ರಣ ವ್ಯಾಪ್ತಿಯ ಅರ್ಥವಾಗಿದೆ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 4. ಅಧಿಕಾರಿಯು ವೈಯಕ್ತಿಕವಾಗಿ ನಿರ್ದೇಶಿಸಬಹುದಾದ, ನಿಯಂತ್ರಣ ಮತ್ತು ಮೇಲ್ವಿಚಾರಣೆ ಮಾಡಬಹುದಾದ ಅಧೀನದಲ್ಲಿರುವ ಹೊರ ಅಥವಾ ಕೆಲಸದ ಘಟಕಗಳ ಸಂಖ್ಯೆ. ನೆಕ್ಸ್ಟ್ 11ನೇ ಪ್ರಶ್ನೆ, ಈ ಕೆಳಗಿನ ಯಾರು ಮೊದಲ ಬಾರಿಗೆ ರಾಜಕಾರಣ ಮತ್ತು ಸಾರ್ವಜನಿಕ ಆಡಳಿತದ ನಡುವಿನ ವಿಭಜನೆ ಪರಿಕಲ್ಪನೆಯನ್ನು ಪ್ರತಿಪಾದಿಸಿದರು. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 2, ವುಡ್ರೋ ವಿಲ್ಸನ್. ಈ ವುಡ್ರೋ ವಿಲ್ಸನ್ ರವರನ್ನು ಸಾರ್ವಜನಿಕ ಆಡಳಿತ ಪಿತಾಮಹ ಅಂತ ಕರೀತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 12ನೇ ಪ್ರಶ್ನೆ, ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಹಿಂದುಳಿದ ವರ್ಗದ ಆರ್ಥಿಕ ಮಟ್ಟ ನಿರ್ಧರಿಸಲು ಈ ಕೆಳಗಿನ ಯಾವ ಸಮಿತಿಯನ್ನು ಭಾರತ ಸರ್ಕಾರ ನೇಮಕ ಮಾಡಿತು. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 1, ರಾಮ್ ನಂದನ್ ಸಮಿತಿ. ಇದನ್ನು ಭಾರತ ಸರ್ಕಾರ 1993ರಲ್ಲಿ ನೇಮಕ ಮಾಡುತ್ತೆ. ನೆಕ್ಸ್ಟ್ 13ನೇ ಪ್ರಶ್ನೆ, ಭಾರತ ಸಂವಿಧಾನದ 19ನೇ ವಿಧಿಯ ಪ್ರಕಾರ ಸ್ವತಂತ್ರ ಹಕ್ಕನ್ನು ಈ ಕೆಳಗಿನ ಯಾವ ಚಟುವಟಿಕೆ ವಿರುದ್ಧ ಮಾತ್ರ ನೀಡಲಾಗಿದೆ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 1, ರಾಜ್ಯ ಚಟುವಟಿಕೆ. ನೆಕ್ಸ್ಟ್ 14ನೇ ಪ್ರಶ್ನೆ, ಭಾರತದ ರಾಷ್ಟ್ರಪತಿಯವರ ಮಹಾಭಿಯೋಗಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ. ಆಪ್ಷನ್ 1, ಸಂಸತ್ತಿನ ಯಾವುದೇ ಸದನದಲ್ಲಿ ಪ್ರಾರಂಭಿಸಬಹುದು. ಇದು ಸರಿ ಇದೆ. ಆಪ್ಷನ್ 2, 14 ದಿನಗಳ ನೋಟಿಸ್ ನೀಡತಕ್ಕದ್ದು. ಇದು ಕೂಡ ಸರಿ ಇದೆ. ನೆಕ್ಸ್ಟ್ 3ನೇ ಆಪ್ಷನ್, ನಾಮಕರಣಗೊಂಡ ಸದಸ್ಯರು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತಿಲ್ಲ. ಇದು ತಪ್ಪಿದೆ. ಸೊ ಇಲ್ಲಿ 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3. ನೆಕ್ಸ್ಟ್ 15ನೇ ಪ್ರಶ್ನೆ, ಸಸ್ಯಗಳಲ್ಲಿ ಆಹಾರ ತಯಾರಿಸಲು ಬೇಕಾದ ಶಕ್ತಿಯ ಮೂಲ ಆಕಾರ. ನೋಡಿ, ಸಸ್ಯಗಳು ಆಹಾರವನ್ನು ತಯಾರಿಸಲು ಬೇಕಾದ ಶಕ್ತಿಯ ಮೂಲ ಸೂರ್ಯನ ಬೆಳಕು. ಸೊ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 2, ಸೂರ್ಯನ ಬೆಳಕು. ನೆಕ್ಸ್ಟ್ 16ನೇ ಪ್ರಶ್ನೆ, ಪ್ರಾಣಿಗಳಲ್ಲಿ ಅಧಿಕವಾದ ಗ್ಲೂಕೋಸ್ ಏನಾಗಿ ಶೇಖರಣೆ ಆಗುತ್ತದೆ. ನೋಡಿ, ಪ್ರಾಣಿಗಳ ದೇಹದಲ್ಲಿ ಗ್ಲೂಕೋಸ್ ಅಧಿಕವಾದರೆ ಗ್ಲೂಕೋಜನ್ ಆಗಿ ಲಿವರ್ನಲ್ಲಿ ಅಥವಾ ಯಕೃತ್ನಲ್ಲಿ ಶೇಖರಣೆ ಆಗುತ್ತೆ. ಇದನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ 17ನೇ ಪ್ರಶ್ನೆ, ವಿಕಿರಣ ವ್ಯಯ ಅನುಸರಿಸುವುದು. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 2, ಮೊದಲ ಶ್ರೇಯಾಂಕ ಚಲನಶಾಸ್ತ್ರ. ನೆಕ್ಸ್ಟ್ 18ನೇ ಪ್ರಶ್ನೆ, ನೈಲೋನ್ ಎಂಬುದು ಡ್ಯಾಶ್ನ ಪಾಲಿಅಮೈಡ್. ನೋಡಿ, ಇದು ಅಡಿಪಿಕ್ ಆಮ್ಲ ಮತ್ತು ಹೆಕ್ಸಾಮಿಥೈಲೈನ್ ಡೈಮೆನ್. ನೆಕ್ಸ್ಟ್ 19ನೇ ಪ್ರಶ್ನೆ, ಕೇಂದ್ರೀಯ ಔಷಧ ಸಂಶೋಧನಾ ಸಂಸ್ಥೆಯು CDRP ಎಲ್ಲಿ ನೆಲೆಗೊಂಡಿದೆ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 1, ಲಕ್ನೋ. ನೆಕ್ಸ್ಟ್ 20ನೇ ಪ್ರಶ್ನೆ, ಭೂಸುಧಾರಣೆಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಉದ್ದೇಶಗಳೊಂದಿಗೆ ಗುಂಡಪ್ಪ ಗೌಡ ಸಮಿತಿಯನ್ನು ರಚಿಸಲಾಯಿತು. ಆಪ್ಷನ್ಗಳನ್ನು ನೋಡಿ. ಆಪ್ಷನ್ ಎ, 1947ರಲ್ಲಿ ಮಧ್ಯವರ್ತಿಗಳ ನಿರ್ಮೂಲನೆಗಾಗಿ ಸಾರ್ವಜನಿಕರಿಂದ ಇನಾಮ್ ಹಿಡುವಳಿಗಳನ್ನು ರದ್ದುಗೊಳಿಸುವ ಬಗ್ಗೆ ಪರಿಶೀಲಿಸಲು. ಇದು ಸರಿ ಇದೆ. ನೆಕ್ಸ್ಟ್ ಬಿ, ಭೂಕಂದಾಯ ವ್ಯವಸ್ಥೆ ಪರಿಷ್ಕರಣೆಗೆ. ಇಲ್ಲ, ಇದು ತಪ್ಪಾಗಿದೆ. ಇಲ್ಲಿ ಭೂಕಂದಾಯ ವ್ಯವಸ್ಥೆ ಪರಿಶೀಲನೆಗಲ್ಲ, ಇನಾಮು ಹಿಡುವಳಿಗಳನ್ನು ಪರಿಶೀಲನೆಗೆ ಇದನ್ನು ನೇಮಕ ಮಾಡ್ತಾರೆ. ಸೊ ಇಲ್ಲಿ ಬಿ ತಪ್ಪು. ಸಿ, ಹಿಡುವಳಿ ಕಾನೂನಿನ ಅಗತ್ಯತೆಗಳನ್ನು ಪರೀಕ್ಷಿಸಲು. ಇದು ಕೂಡ ಸರಿ ಇದೆ. ನೆಕ್ಸ್ಟ್ ಡಿ, ಇನಾಮ್ ಹೊಂದಿರುವವರಿಗೆ ನ್ಯಾಯಯುತ ಪರಿಹಾರವನ್ನು ಪಾವತಿಸುವ ತತ್ವಗಳನ್ನು ಶಿಫಾರಸು ಮಾಡುವುದು. ಇದು ಕೂಡ ಸರಿ ಇದೆ. ಸೊ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 2, ಎ, ಸಿ ಮತ್ತು ಡಿ. ನೆಕ್ಸ್ಟ್ 21ನೇ ಪ್ರಶ್ನೆ, ಕೆಳಗೆ 2 ಹೇಳಿಕೆಗಳನ್ನು ನೀಡಲಾಗಿದೆ. ಒಂದನ್ನು ಪ್ರತಿಪಾದನೆ ಎ ಎಂದು ಗುರುತಿಸಲಾಗಿದೆ ಮತ್ತು ಇನ್ನೊಂದನ್ನು ಕಾರಣ ಆರ್ ಎಂದು ಗುರುತಿಸಲಾಗಿದೆ. ಪ್ರತಿಪಾದನೆ ಎ, 1995ರ ಕರ್ನಾಟಕ ಸುಧಾರಣಾ ತಿದ್ದುಪಡಿ ಕಾಯ್ದೆಯಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಎನ್ನುವುದು ಮುಖ್ಯವಾದ ಧ್ಯೇಯವಾಗಿದೆ. ಕಾರಣ ಆರ್, 1995ರ ಕಾಯ್ದೆಯು 20 ವರ್ಷದವರೆಗೆ ಕಂದಾಯ ಭೂಮಿ ಗೇಣಿ ಕೊಡುವಂತೆ ತಿದ್ದುಪಡಿಯನ್ನು ತಂದಿತು. ಈ ಕೆಳಗೆ ನೀಡಿರುವ ಉತ್ತರಗಳಲ್ಲಿ ಸರಿ ಉತ್ತರವನ್ನು ಆಯ್ಕೆ ಮಾಡಿ. ನೋಡಿ, ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 3, ಎ ಸರಿ ಆದರೆ ಆರ್ ಸರಿ ಇಲ್ಲ. ನೆಕ್ಸ್ಟ್ 22ನೇ ಪ್ರಶ್ನೆ, ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 1996ರ ಅನ್ವಯ ಒಂದು ಕುಟುಂಬ ಎಷ್ಟು ಕೃಷಿ ಭೂಮಿಯನ್ನು ಹೊಂದುವ ಅವಕಾಶವನ್ನು ಮಾಡಿಕೊಟ್ಟಿತು. ನೋಡಿ, ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 4, 27 ಎಕರೆ ಫಲವತ್ತಾದ ಭೂಮಿ ಅಥವಾ 216 ಎಕರೆ ಒಣಭೂಮಿ. ನೆಕ್ಸ್ಟ್ 23ನೇ ಪ್ರಶ್ನೆ,
ಈ ಕೆಳಗಿನ ಯಾವ ಭೂಸುಧಾರಣೆ ಕ್ರಮವನ್ನು ಅನುಷ್ಠಾನದ ವೇಗ ನಿರ್ದಿಷ್ಟವಾಗಿ ನಿಧಾನವಾಗಿದೆ ಮತ್ತು ಲೋಪದೋಷಗಳಿಂದ ಕೂಡಿದೆ? ನೋಡಿ, ಇಲ್ಲಿ ಭೂ ಇಳುವರಿಯ ಮೇಲಿನ ಸೀಲಿಂಗ್ ಇದು ನಿಧಾನವಾಗಿ ಮತ್ತು ಲೋಪದೋಷಗಳಿಂದ ಕೂಡಿದೆ. ಸೊ ಇದಕ್ಕೆ ಎರಡು ಆನ್ಸರ್ ಆಪ್ಷನ್ 3, ಭೂ ಹಿಡುವಳಿಗಳ ಮೇಲಿನ ಸೀಲಿಂಗ್. ನೆಕ್ಸ್ಟ್ 24ನೇ ಪ್ರಶ್ನೆ, ಮೆಲೋಟೋನಿನ್ ಹಾರ್ಮೋನ್ ಅನ್ನು ಸ್ರವಿಸುವ ಗ್ರಂಥ. ಇದಕ್ಕೆ ಎರಡು ಆನ್ಸರ್ ಆಪ್ಷನ್ 1, ಪೀನಿಯಲ್ ಗ್ರಂಥಿ. ನೆಕ್ಸ್ಟ್ 25ನೇ ಪ್ರಶ್ನೆ, ಎರಡು ಪ್ರಮುಖ ಜೈವಿಕ ಸಮುದಾಯ ಭೇಟಿಯಾಗುವ ಮತ್ತು ಬೆರೆಯುವ ಸ್ಥಳವನ್ನು ಹೇಗೆ ಕರೆಯುತ್ತಾರೆ? ಎಕೋಟೋನ್ ಅಂತ ಕರೀತಾರೆ. ನೆಕ್ಸ್ಟ್ 26ನೇ ಪ್ರಶ್ನೆ, ಸಮುದ್ರದ ತಳಭಾಗದಲ್ಲಿ ವಾಸಿಸುವ ಪ್ರಾಣಿಯನ್ನು ಹೇಗೆ ಕರೆಯುತ್ತಾರೆ? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 3, ಬೆಂಥೋಸ್ ಅಂತ ಕರೀತಾರೆ ಸಮುದ್ರದ ಆಳದಲ್ಲಿ ವಾಸಿಸುವ ಪ್ರಾಣಿಗಳನ್ನು. ನೆಕ್ಸ್ಟ್ 27ನೇ ಪ್ರಶ್ನೆ, ಕ್ಷಯಕ್ಕೆ ಕಾರಣವಾಗುವ ಎಂಜೈಮನ್ನು ಗುರುತಿಸುವ ಪರೀಕ್ಷೆ. ನೋಡಿ, ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 4, ಪೆಂಟಾಸ್ ಪರೀಕ್ಷೆ. ನೆಕ್ಸ್ಟ್ 28ನೇ ಪ್ರಶ್ನೆ, 20 ಕಿಲೋ ಹರ್ಟ್ಜ್ಗಿಂತ ಹೆಚ್ಚಿನ ಆವೃತ್ತಿಯನ್ನು ಹೊಂದಿರುವ ಯಾಂತ್ರಿಕ ತರಂಗಗಳನ್ನು ಹೇಗೆಂದು ಕರೆಯುತ್ತಾರೆ? ನೋಡಿ, 20 ಕಿಲೋ ಹರ್ಟ್ಜ್ಗಿಂತ ಹೆಚ್ಚಿನ ಆವೃತ್ತಿಯನ್ನು ಹೊಂದಿರುವ ಶಬ್ದವನ್ನು ಶ್ರವಣಾತೀತ ಅಥವಾ ಅಲ್ಟ್ರಾಸೋನಿಕ್ ಅಂತ ಕರಿತೀವಿ. 20 ಕಿಲೋ ಹರ್ಟ್ಜ್ಗಿಂತ ಕಡಿಮೆ ಆವೃತ್ತಿಯನ್ನು ಹೊಂದಿರುವ ಯಾಂತ್ರಿಕ ತರಂಗವನ್ನು ಅವಶ್ರವ್ಯ ಅಥವಾ ಇನ್ಫ್ರಾಸೋನಿಕ್ ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2, ಶ್ರವಣಾತೀತ ಅಥವಾ ಆಲ್ಫಾಸೋನಿಕ್. ನೆಕ್ಸ್ಟ್ 29ನೇ ಪ್ರಶ್ನೆ, ಬಿರುಗಾಳಿಯಲ್ಲಿ ಗುಡಿಸಲುಗಳ ಛಾವಣಿಗಳು ಹಾರಿ ಹೋಗುವುದನ್ನು ಕೆಳಗಿನ ಯಾವ ತತ್ವಗಳನ್ನು ಬಳಸಿಕೊಂಡು ವಿವರಿಸಬಹುದು? ನೋಡಿ, ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 2, ಬರ್ನೌಲ್ಲಿರವರ ತತ್ವ. ನೆಕ್ಸ್ಟ್ 30ನೇ ಪ್ರಶ್ನೆ, ಡ್ಯಾಶ್ ಅನ್ನು ಹೊಂದಲು ಒಬ್ಬ ಕ್ರೀಡಾಪಟು ದೂರ ನೆಗೆತ ಅಥವಾ ಲಾಂಗ್ ಜಂಪ್ಗೆ ಮೊದಲು ಓಡುತ್ತಾನೆ. ನೋಡಿ, ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 4, ಚಲನೆಯ ಜಡತ್ವ. ನೆಕ್ಸ್ಟ್ 31ನೇ ಪ್ರಶ್ನೆ, ದಂತವೈದ್ಯರು ಹಲ್ಲಿನ ಚಿಕ್ಕ ಹುಳಿಯನ್ನು ಪರೀಕ್ಷಿಸಲು ಕೆಳಕಂಡ ಯಾವ ದರ್ಪಣವನ್ನು ಬಳಸುತ್ತಾರೆ? ನೋಡಿ, ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 2, ನಿಮ್ನ ಮಸೂರ. ಇದರ ಜೊತೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ವಾಹನಗಳ ಹಿನ್ನೋಟ ದರ್ಪಣದಲ್ಲಿ ಪೀನ ಮಸೂರವನ್ನು ಬಳಸ್ತಾರೆ. ಇದನ್ನು ತುಂಬ ಎಕ್ಸಾಮಲ್ಲಿ ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ಜಜಮನಿ ವ್ಯವಸ್ಥೆಯು ಡ್ಯಾಶ್ ವಿನಿಮಯದ ಒಂದು ವಿಶಿಷ್ಟ ರೀತಿಯ ರೂಪ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 1, ಆರ್ಥಿಕ. ನೆಕ್ಸ್ಟ್ 33ನೇ ಪ್ರಶ್ನೆ, ಕಿರು ಪರಂಪರೆ ಮತ್ತು ಮಾರ್ಗ ಪರಂಪರೆಯ ಪರಿಕಲ್ಪನೆ ರೂಪಿಸಿದವರು? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 3, ರಾಬರ್ಟ್ ರೆಡ್ಫೀಲ್ಡ್. ನೆಕ್ಸ್ಟ್ 34ನೇ ಪ್ರಶ್ನೆ, ಪಟ್ಟಿ 1ರಲ್ಲಿ ಕೃತಿಯನ್ನು ಕೊಟ್ಟಿದ್ದಾರೆ, ಹಾಗೆ ಪಟ್ಟಿ 2ರಲ್ಲಿ ಅದರ ಲೇಖಕರನ್ನು ಕೊಟ್ಟಿದ್ದಾರೆ. ಅದನ್ನು ಸರಿಯಾಗಿ ಹೊಂದಾಣಿಕೆ ಮಾಡಬೇಕು. ಎ, ಟ್ರೈಬಲ್ ಹೆರಿಟೇಜ್ ಆಫ್ ಇಂಡಿಯಾ, ಇದರ ಲೇಖಕರು ಎಸ್ ಸಿ ದೂಬೆ. ನೆಕ್ಸ್ಟ್ ಬಿ, ಟ್ರೈಬಲ್ ಡೆವಲಪ್ಮೆಂಟ್ ಇನ್ ಇಂಡಿಯಾ, ಇದರ ಲೇಖಕರು ಬಿ ಚೌಧರಿ. ನೆಕ್ಸ್ಟ್ ಆಪ್ಷನ್ ಸಿ, ಟ್ರೈಬ್ ಕ್ಯಾಸ್ಟ್ ಆ್ಯಂಡ್ ನೇಷನ್, ಇದರ ಲೇಖಕರು ಎಫ್ ಜಿ ಬೈಲಿ. ಆಪ್ಷನ್ ಡಿ, ಹಿಮಾಲಯ ಪಾಲಿಯಾಂಡ್ರಿ, ಇದರ ಲೇಖಕರು ಡಿ ಎನ್ ಮುಜುಂದಾರ್. ಸೊ ಈ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ 1, 2, 3, 1, 4. ನೆಕ್ಸ್ಟ್ 35ನೇ ಪ್ರಶ್ನೆ, ಕಾಗೋಡು ಸತ್ಯಾಗ್ರಹದಲ್ಲಿ ಭಾಗವಹಿಸಿದ ರಾಷ್ಟ್ರಮಟ್ಟ ಸಮಾಜವಾದಿ ನಾಯಕರು ಯಾರು? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 3, ರಾಮ್ ಮನೋಹರ್ ಲೋಹಿಯಾ ಮತ್ತು ಜಯಪ್ರಕಾಶ್ ನಾರಾಯಣ. ಕಾಗೋಡು ಎಂಬುದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಒಂದು ಸಣ್ಣ ಹಳ್ಳಿ. ಈ ಕಾಗೋಡು ಸತ್ಯಾಗ್ರಹವನ್ನು ಸ್ವಾತಂತ್ರ್ಯದ ನಂತರ ರಾಜ್ಯದಲ್ಲಿ ನಡೆದ ಪ್ರಥಮ ರೈತರ ಹೋರಾಟ ಎಂದು ಕರೆಯುತ್ತಾರೆ. ನೆಕ್ಸ್ಟ್ 36ನೇ ಪ್ರಶ್ನೆ, ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 1974ರ ಪ್ರಕಾರ ಭೂ ನ್ಯಾಯಮಂಡಳಿಯನ್ನು ಎಲ್ಲಿ ಸ್ಥಾಪಿಸಲಾಯಿತು? ತಾಲೂಕುಗಳಲ್ಲಿ ಸ್ಥಾಪಿಸಲಾಯಿತು. ನೆಕ್ಸ್ಟ್ 37ನೇ ಪ್ರಶ್ನೆ, ಮೈಸೂರು ಗೇಣಿ ಪದ್ಧತಿ ಮತ್ತು ಕೃಷಿ ಭೂಮಿ ಕಾಯ್ದೆ ಸಮಿತಿಯ ಮುಖ್ಯಸ್ಥರು? ನೋಡಿ, ಮೈಸೂರು ಗೇಣಿ ಪದ್ಧತಿ ಮತ್ತು ಕೃಷಿ ಭೂಮಿ ಕಾಯ್ದೆಯ ಸಮಿತಿಯ ಅಧ್ಯಕ್ಷರಾಗಿದ್ದವರು ಬಿ ಡಿ ಜತ್ತಿ. ನೋಡಿ, ನೆಕ್ಸ್ಟ್ 38, 39ನೇ ಪ್ರಶ್ನೆ ರೀಸನಿಂಗ್ಗೆ ಸಂಬಂಧಪಟ್ಟಿದೆ. ನಾನು ಇದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ 40ನೇ ಪ್ರಶ್ನೆ, ನಾನು ಇದನ್ನು ಬಿಡಿಸಲ್ಲ, ಆನ್ಸರ್ನ ಹೇಳ್ತಾ ಹೋಗ್ತೀನಿ. 40 ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3, 1240. ನೆಕ್ಸ್ಟ್ 41ನೇ ಪ್ರಶ್ನೆ, ನೀಡಿರುವ ಸರಣಿಯಲ್ಲಿ ತಪ್ಪು ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಈ ಸರಣಿಯಲ್ಲಿ ತಪ್ಪಾದ ಸಂಖ್ಯೆ 284. ನೆಕ್ಸ್ಟ್ 42ನೇ ಪ್ರಶ್ನೆ, 3 ವರ್ಷಗಳ ಅಂತರದಲ್ಲಿ ಜನಿಸಿದ 5 ಮಕ್ಕಳ ಒಟ್ಟು ವಯಸ್ಸು 50 ವರ್ಷಗಳಾಗಿದ್ದಾಗ ಅತಿ ಕಿರಿಯ ಮಗುವಿನ ವಯಸ್ಸೆಷ್ಟು? ನೋಡಿ, ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 1, 4 ವರ್ಷ. ನೆಕ್ಸ್ಟ್ 43ನೇ ಪ್ರಶ್ನೆ, ಕೆಳಗಿನ ಯಾವುದು ಆಹಾರ ಸರಪಳಿಯಲ್ಲ? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 4, ಹುಲ್ಲು, ಹಾವು, ಜಿಂಕೆ. ನೆಕ್ಸ್ಟ್ 44ನೇ ಪ್ರಶ್ನೆ,
ಪೈಟೋ ಭೂಗೋಳಶಾಸ್ತ್ರದ ಶಿಶು ಇದನ್ನು ಕುರಿತಾಗಿದೆ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 2 ಸಸ್ಯ ಜೀವನ. ನೆಕ್ಸ್ಟ್ 45ನೇ ಪ್ರಶ್ನೆ, ಪರಿಸರ ವಿಜ್ಞಾನದ ನೆಲೆ ಯಾವುದು? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 3 ಪರಿಸರ ವ್ಯವಸ್ಥೆಯಲ್ಲಿ ಜೀವಿಗಳ ಪಾತ್ರ. ನೆಕ್ಸ್ಟ್ 46ನೇ ಪ್ರಶ್ನೆ, ಪರಿಸರ ವ್ಯೂಹದ ಕ್ರಿಯೆಯು ಇದನ್ನು ಒಳಗೊಂಡಿರುತ್ತದೆ. ನೋಡಿ, ಪರಿಸರ ವ್ಯೂಹದ ಕ್ರಿಯೆಯು ಸಂಬಂಧಗಳ ಸರಳತೆಯನ್ನು ಹೆಚ್ಚಿಸುವುದನ್ನು ಒಳಗೊಂಡಿರುತ್ತೆ. ಸೊ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 3. ನೆಕ್ಸ್ಟ್ 47ನೇ ಪ್ರಶ್ನೆ, ತಿರುವನಂತಪುರದಿಂದ ಕೋಲ್ಕತ್ತಾವರೆಗೆ ಸರಿಯಾಗಿ ಸ್ವಾಭಾವಿಕ ಸಸ್ಯ ಶ್ರೇಣಿಯನ್ನು ಕಂಡುಹಿಡಿಯಿರಿ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 1. ನೆಕ್ಸ್ಟ್ 48ನೇ ಪ್ರಶ್ನೆ, ಎತ್ತರದ ಪ್ರದೇಶಗಳು ಮತ್ತು ತಗ್ಗು ಪ್ರದೇಶದ ನಡುವೆ ತಮ್ಮ ಪ್ರಾಣಿಗಳ ಹಿಂಡುಗಳೊಂದಿಗೆ ಜನರು ಋತುಗುಣವಾಗಿ ಚಲನೆಯನ್ನು ಹೇಗೆನ್ನುತ್ತಾರೆ? ನೋಡಿ, ಈ ರೀತಿಯ ಚಲನೆಯನ್ನು ಸ್ಥಳಾಂತರ ಅಥವಾ ವಲಸೆ ಅಂತ ಕರೀತಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 4. ನೆಕ್ಸ್ಟ್ 49ನೇ ಪ್ರಶ್ನೆ, ಒಂದು ಪ್ರದೇಶದಲ್ಲಿ ಇರುವಂತೆ ನಿರ್ಬಂಧಿಸಲಾದ ಪ್ರಭೇದಗಳನ್ನು ಏನೆಂದು ಕರೆಯುತ್ತಾರೆ? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 1 ಸ್ಥಳೀಯ ಪ್ರಭೇದಗಳು. ನೆಕ್ಸ್ಟ್ 50ನೇ ಪ್ರಶ್ನೆ, ಕೆಳಗಿನ ಯಾವ ರಾಜ್ಯವು ಅತಿ ಹೆಚ್ಚು ಶೇಕಡಾವಾರು ಟ್ಯಾಂಕ್ ನೀರಾವರಿಯನ್ನು ಹೊಂದಿದೆ? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 1 ಕೇರಳ. ಈ ವಿಡಿಯೋದಲ್ಲಿ 50 ಕ್ವಶನ್ಗಳನ್ನ ಡಿಸ್ಕಸ್ ಮಾಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ 50 ಕ್ವಶನ್ಗಳನ್ನ ಡಿಸ್ಕಸ್ ಮಾಡೋಣ. ಈ 50 ಪ್ರಶ್ನೆಗಳಲ್ಲಿ ಎಷ್ಟು ಸರಿಯಾದ ಉತ್ತರನ ನೀವು ಹಾಕಿದ್ದೀರಾ ಅಂತ ಕಮೆಂಟ್ ಮಾಡಿ, ಪ್ರಾಂಪ್ಟಾಗಿ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.